ಪುನೀತ್ ಸರ್ದು 4 ಸಿನಿಮಾ ಮಾಡಿದೆ. ಪುನೀತ್ ಅವ್ರದ್ದು ವೀರ ಕನ್ನಡಿಗ, ನಮ್ಮ ಬಸವ, ಅಜಯ್, ರಾಮು. ನಿಮ್ಗೆ ಯಾರು ಇನ್ಸ್ಪೈರಿಂಗ್? ನನಗೆ ಅಪ್ಪು ಸರ್ ಮೇನ್ ಸರ್. ದೇಸಾಯಿ ಅಂದರೆ ಆ ಕುಟುಂಬದಲ್ಲಿ ಆಗೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಸರ್. ನೀವು ದೇಸಾಯಿ ಕುಟುಂಬದ ಹುಡುಗಿ, ನೀವು ಬಂದು ಚಾಲೆಂಜ್ ಮಾಡಿ ಅವ್ರ ಅಪ್ಪನ ಚಾಲೆಂಜ್ ಮಾಡಿ ಆ ಥರ ನಿಮ್ಗೆ ಉತ್ತರ ಕರ್ನಾಟಕ ನೋಡಿ, ಆ ವಾಡೆ ನೋಡಿ, ನಮ್ಮ ಬಾಗಲಕೋಟೆ ಜನ ನೋಡಿ, ಅಂದರೆ ನಮ್ಮನ್ನೆಲ್ಲ ನೋಡಿ ಏನು ಅನಿಸ್ತೆ ನಿಮಗೆ? ಬಟ್ ಅಲ್ಲಿ ಸೀರಿಯಲ್ ಆರ್ಟಿಸ್ಟ್ ಆಗಿದ್ರು, ಯಾವುದೇ ಒಂದು ಆರ್ಟಿಸ್ಟ್ ಆಗಿದ್ರು ಅಷ್ಟು ಪ್ರೀತಿ ಕೊಡ್ತಾರಲ್ಲ, ಅದು ತುಂಬ ಮುಖ್ಯ ಅನಿಸುತ್ತೆ. ಸೋತ್ರೆ ನಾನು ಒಬ್ಬ ಸೋಲ್ತೀನಿ, ಗೆದ್ರೆ ಆ ಅವಮಾನ ಅನುಭವಿಸ್ತಾರೆ ಎಲ್ಲರೂ ಗೆದ್ದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಸಿನಿಮಾ ಸಂವಾದಕ್ಕೆ ಸ್ವಾಗತ. ನಾನು ಗೌರಿ ಶಕ್ಕಿ. ಇದೇ ತಿಂಗಳ ಅಂದರೆ ಜೂನ್ ತಿಂಗಳ 21ನೇ ತಾರೀಕಿಗೆ ಒಂದು ಸಿನಿಮಾ ಬರ್ತಾ ಇದೆ. ಅದರ ಹೆಸರು ದೇಸಾಯಿ ಅಂತ. ದೇಸಾಯಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ, ಹಾಡು ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾದ ಮೂಲಕ ಮತ್ತೊಂದು ಸಲ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದಾರೆ ಲವ್ 360 ಈ ಚಿತ್ರದ ಹೀರೋ ಪ್ರವೀಣ್ ಅವರು. ಪ್ರವೀಣ್ ನಮಸ್ಕಾರ ಸರ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮ್ಮ ಸ್ಟುಡಿಯೋಗೆ ಅವರು 2ನೇ ಬಾರಿಗೆ ಬರ್ತಾ ಇದ್ದಾರೆ. ಲವ್ 360ಗೂ ಬಂದಿದ್ರು, ಈಗ ದೇಸಾಯಿ ಸಿನಿಮಾದ ಮೂಲಕ ಬಂದಿದ್ದಾರೆ. ಇನ್ನು ಈ ಚಿತ್ರದ ನಾಯಕ ನಟಿಯಾಗಿ ರಾಧ್ಯ ಇದ್ದಾರೆ. ರಾಧ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ರಾಧ್ಯ ಅವರು ಕೂಡ ನಮ್ಮ ಸ್ಟುಡಿಯೋ ಮೊದಲನೇ ಬಾರಿಗೆ ಬಂದಿರೋದವರು. ಇನ್ನು ಈ ಚಿತ್ರದ ನಿರ್ದೇಶಕರು ಮೊದಲನೇ ಬಾರಿಗೆ ಸಿನಿಮಾ ಮಾಡಿದವರು. ಆದರೆ ಅವ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಏನೂ ಚಿಕ್ಕದೇನಲ್ಲ. ಸುಮಾರು 25 ವರ್ಷಗಳಿಂದ ಇಂಡಸ್ಟ್ರಿನಲ್ಲಿದ್ದಾರೆ. ಕನ್ನಡ ಮತ್ತು ತೆಲುಗು 2 ಸಿನಿಮಾ ಇಂಡಸ್ಟ್ರಿಗಳು. ಈಗ ಅವರು ದೇಸಾಯಿ ಸಿನಿಮಾದ ಮೂಲಕ ಮೊದಲನೇ ಬಾರಿಗೆ ನಿರ್ದೇಶಕರಾಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಅವರೇ ಮೊದಲನೇ ಬಾರಿ ನಿರ್ದೇಶನ ಮಾಡಿರುವಂಥ ನಾಗಿರೆಡ್ಡಿ ಬಡ ಅವರು. ನಾಗಿರೆಡ್ಡಿ ಅವರು ನಮಸ್ಕಾರ. ನಮಸ್ಕಾರ. ಯಾ. ಸೊ ದೇಸಾಯಿ ಸಿನಿಮಾದ ಹೀರೋ. ಸೊ ನೀವು ದೇಸಾಯಿರಾಗಿ ಮಾಡ್ತಾಯಿದ್ರು, ಅಥವಾ ದೇಸಾಯಿ ಕುಟುಂಬಕ್ಕೆ ಚಾಲೆಂಜ್ ಹಾಕುವ ಒಬ್ಬ ವ್ಯಕ್ತಿಯಾಗಿ ಮಾಡ್ತಾಯಿದ್ರು, ಅಥವಾ ದೇಸಾಯಿರ ಮನೆ ಹುಡುಗಿನ ಓಡಿಸ್ಕೊಂಡು ಹೋಗುವಂಥ ವ್ಯಕ್ತಿಯಾಗಿ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ದೀರಾ ನೀವು? ಸರ್, ದೇಸಾಯಿ ಅಂದರೆ ಆ ಕುಟುಂಬದಲ್ಲಿ ಆಗೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಸರ್. ಸಾಲ್ವ್ ಮಾಡ್ತೀರಾ ನೀವು? ಸರ್, ಅಂದರೆ ನೀವು ಆ ಕುಟುಂಬದವರಲ್ಲ? ಸರ್, ನಾನು ಆ ಕುಟುಂಬದವನೇ ಸರ್. ಅಂದರೆ ಬೇರೆ ಕಡೆ ಇರ್ತೀನಿ ಸರ್. ಇಲ್ಲಿಗೆ ಬಂದಾಗ ಏನೇನು ತೊಂದರೆಗಳಾಗುತ್ತೆ ಅದನ್ನೆಲ್ಲ. ಓ, ನೀವು ದೇಸಾಯಿ ಕುಟುಂಬದ ಕುಡಿ. ಓಕೆ ಓಕೆ. ನೀವು ದೇಸಾಯಿ ಕುಟುಂಬದ ಹುಡುಗಿ, ನೀವು ಬಂದು ಚಾಲೆಂಜ್ ಮಾಡಿ ಅವ್ರ ಅಪ್ಪನ ಚಾಲೆಂಜ್ ಮಾಡಿ ಆ ಥರ ಅನ್ಸುತ್ತಲ್ವಾ? ಹೌದು, ಜನರಲಿ ಅಂದ್ರೆ ಆಡಿಯನ್ಸ್ಗೆ ಹಂಗೆ ಅನ್ಸುತ್ತೆ. ಲೈಕ್ ಆಟೋಮೆಟಿಕ್ ಹುಡುಗಿ ದೇಸಾಯಿ ಮನೆ ಆ ಥರ. ಆಮೇಲೆ ಒಂದು ನಮ್ಮ ಕಡೆ ನಮ್ಮ ಹಳ್ಳಿಗಳಲ್ಲಿ ಹೆಂಗಿದೆ ಅಂದರೆ, ನಾನು ಉತ್ತರ ಕರ್ನಾಟಕದಾನೆ, ನಮ್ಮ ಊರುಗಳಲ್ಲಿ ಎತ್ತರದ ಮನೆ ಅಂದ್ರೆ ಅದು ಒಂದೇ ದೇಸಾಯಿರ ಮನೆ, ಅದು ವಾಡೆ. ಇಲ್ಲ ಗೌಡ್ರ ಮನೆ ಅಂದ್ರೆ ಅದು ಒಂದೇ, ಒಂದು ಫ್ಲೋರ್ ಇರುತ್ತೆ, ಸೆಕೆಂಡ್ ಫ್ಲೋರ್ ಇರುತ್ತೆ, ಫಸ್ಟ್ ಫ್ಲೋರ್ ಇರುತ್ತೆ. ಓಕೆ, ಅದು ಊರಲ್ಲಿ ಎಲ್ರಿಗೂ ಕಾಣ್ತಿರ್ತಾರೆ, ಗೌಡ್ರ ಮನೆ ಅಂತ ನೋಡ್ತಿರ್ತಾರೆ. ಮತ್ತು ಗೌಡ್ರ ಮನೇಲಿ ಏನಾದ್ರು ಈ ತರ ಒಂದು ಹುಡುಗಿ ಇದ್ಬಿಟ್ರೆ ಎಲ್ಲ ಹುಡುಗರು ಅಲ್ಲಿ ಸುತ್ತಾ ಇರ್ತಾರೆ. ಅಥವಾ ಜಾತ್ರೆಯಲ್ಲಿ ಆ ಹುಡುಗಿ ಏನಾದ್ರು ಹೊರಗಡೆ ಬರ್ತಾಳ ಅಂತ ಕಾಯ್ತಿರ್ತಾರೆ. ಯಾಕಂದ್ರೆ ಅವ್ರು ಹೊರಗಡೆನೂ ಬರಲ್ಲ ದೇಸಾಯಿ ಮನೆ ಮುಂಚೆ, ಈಗಲ್ಲ, ಎಲ್ಲ ಹಳೆ ಕಾಲದ ಕಥೆಗಳು. ಸೊ ಆ ಥರ ನಾನು ಅನ್ಕೊಂಡೆ. ಸೊ ಆ ಥರ ಏನಿಲ್ಲ, ನೀವು ದೇಸಾಯಿ ಮನೆ ತಂದು ಹುಡುಗನಾಗೆ ಮಾಡ್ತಾಯಿದ್ರು. ಹೇಗಿತ್ತು ಅನುಭವ ಈ ಸಿನಿಮಾದಲ್ಲಿ ಪ್ರವೀಣ್? ಈ ಸಿನಿಮಾ ಲವ್ 360ನಲ್ಲಿ ಮಾಡಿ ಇದಕ್ಕೆ ಮಾಡ್ಬೇಕು, ಏನು ನೀವು ನಿಮಗೆ ಗ್ರೋತ್ ಹೆಂಗಿದೆ ಅಂತ ಅನ್ಸುತ್ತೆ ಆ್ಯಸ್ ಅನ್ ಆ್ಯಕ್ಟರ್? ಸರ್, ಅಂದರೆ ಆ್ಯಕ್ಟಿಂಗ್ ವೈಸು ತುಂಬ ಇಂಪ್ರೂವೈಸ್ ಆಗಿದೆ ಸರ್. ಮತ್ತು ನಮ್ಮ ಲವ್ 360ನಲ್ಲಿ ಸ್ವಲ್ಪ ಕಮ್ಮಿ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಿದ್ದರಿಂದ ನನಗೆ ಸ್ವಲ್ಪ ಕಲಿಯೋಕ್ಕೆ ಇದಾಗ್ಸಿ. ಇದರಲ್ಲಿ ತುಂಬ ಕಲಿತೆ ಸರ್ ನಾನು. ಸೀನಿಯರ್ ಆರ್ಟಿಸ್ಟು ಮತ್ತು ಫೈಟಿಂಗ್ ವೈಸ್ ಕೂಡ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಸರ್. ಫೈಟ್ಸ್ ಕೂಡ. ನೀವು ಫೈಟಿಂಗಲ್ಲಿ ಆಸಕ್ತಿ ಅಲ್ಲ ಮುಂಚೆಯಿಂದ? ಹೌದು ಸರ್. ಬಾಡಿ ಬಿಲ್ಡರ್ ಕೂಡ ನೀವು ಅಲ್ವಾ ಸರ್? ಓಕೆ, ಒಳಗಡೆ ಇದೆಯಾ ಬಾಡಿ ಎಲ್ಲ ಹಂಗೆ ಇದೆಯಾ? ಸರ್, ಇದೆ ಸರ್, ಲೈಟಾಗಿ ಸ್ವಲ್ಪ ಲೈಟಾಗಿದೆ. ನೈಸ್. ಸೊ ನೀವು ಚಿತ್ರದ ನಾಯಕಿ ರಾಧ್ಯ ಅವರೇ 2ನೇ ಸಿನಿಮಾ ಅಂತ ಹೇಳಿದ್ರಿ ನೀವು. ಸೊ ಯಾ, ಈ ನಿಮ್ಮ ಕ್ಯಾರೆಕ್ಟರು ಈ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇದರಲ್ಲಿ ಅನುಪಮ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸರ್. ಶೀಸ್ ಅ ಯೋಗ ಟೀಚರ್. ಅದಾದ್ಮೇಲಿಂದ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲವ್ ಸ್ಟೋರಿ ಆದಮೇಲಿಂದ ಹೆಂಗೆ ಇವ್ರು ಸಾಲ್ವ್ ಮಾಡ್ತಿದ್ದಾಗ ಹೆಂಗೆ ಸಪೋರ್ಟಿವ್ ಆಗಿರ್ತಾಳೆ ಅನ್ನೋದು ಕ್ಯಾರೆಕ್ಟರ್. ಅಂದರೆ ಇವಾಗಿನ ಥರ ಅಂದರೆ ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋಗೋ ಥರ ಪಾತ್ರ ಅಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವಳಿಗೆ ಆ ಪಾತ್ರದಲ್ಲಿ ಮಹತ್ವ ಇದೆ. ಆ್ಯಂಡ್ ತುಂಬ ಅದ್ಭುತವಾಗಿರೋ ಪಾತ್ರ ಮಾಡಿ. ವೆರಿ ನೈಸ್. ನೀವು ಮೈಸೂರಿನವರಲ್ವಾ? ಹೌದು. ನಿಮ್ಗೆ ಉತ್ತರ ಕರ್ನಾಟಕ ನೋಡಿ, ಆ ವಾಡೆ ನೋಡಿ, ನಮ್ಮ ಬಾಗಲಕೋಟೆ ಜನ ನೋಡಿ, ಅಂದರೆ ನಮ್ಮನ್ನೆಲ್ಲ ನೋಡಿ ಏನು ಅನಿಸ್ತೆ ನಿಮಗೆ? ನಂಗೆ ಆ್ಯಕ್ಚುಲಿ ಉತ್ತರ ಕರ್ನಾಟಕ ಅಂದರೆ ತುಂಬ ಇಷ್ಟ. ಬಿಕಾಸ್ ಯೂಶಲಿ ನಾನು ಕೇಳಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಾರೆ, ತುಂಬ ಅಂದರೆ ಅವರು ವೆಲ್ಕಮ್ ಮಾಡೋದೇ ಒಂಥರ ವಾರ್ಮ್ ಆಗಿರುತ್ತೆ ಅಂತ. ಅದನ್ನು ನಾನು ಅನುಭವಿಸೋಕ್ಕೆ ಬಾಗಲಕೋಟೆಗೆ ಹೋದಾಗ, ಶೂಟಿಂಗ್ ಹೋದಾಗ ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದೆ.
ಅವ್ರು ಹೆಂಗೆ ಅಂದರೆ ಅವ್ರು ನಿಜವಾಗ್ಲೂ ಅವ್ರ ಮನೆಯವರೇ ಥರ ಮಜ್ಜಿಗೆ ತೊಗೊಳ್ಳಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಏನೋ ಒಂದು ಅಂದರೆ ಅವ್ರು ಹೆಂಗೆ ಅಂದರೆ ಬಂದಿರೋರು ಚೆನ್ನಾಗಿರಬೇಕು ಆ ಥರ ಒಂದು ಪ್ರೀತಿ ತೋರಿಸ್ತಾರೆ. ಅದೆಲ್ಲ ನೋಡಿದಾಗ ಅಂದರೆ ತುಂಬ ಖುಷಿ ಆಗುತ್ತೆ. ಯೂಶ್ವಲಿ ಏನಂದರೆ ನಮ್ಮ ಕಡೆ ಅಥವಾ ಬೆಂಗಳೂರಲ್ಲಿ ನಾವು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋದ್ರೂ ಯಾರೂ ಏನೋ ರೆಸ್ಪೆಕ್ಟ್ ಮಾಡಲ್ಲ ಅಥವಾ ಗುರ್ತಿಡಿಯಲ್ಲ ಆ ಥರ. ಬಟ್ ಅಲ್ಲಿ ಸೀರಿಯಲ್ ಆರ್ಟಿಸ್ಟ್ ಆಗಿದ್ರು ಯಾವುದೇ ಒಂದು ಆರ್ಟಿಸ್ಟ್ ಆಗಿದ್ರು ಅಷ್ಟು ಪ್ರೀತಿ ಕೊಡ್ತಾರಲ್ಲ, ಅದು ತುಂಬ ಮುಖ್ಯ ಅನಿಸುತ್ತೆ. ಆ್ಯಂಡ್ ಅವರಲ್ಲಿ ಇನ್ನೂ ಮುಗ್ಧತೆ ಇದೆ. ಸೊ ಅದು ತುಂಬ ಖುಷಿ ಅದು ಹಂಗೆ ಇರಲಿ ಸ್ವಲ್ಪ ದಿನ. ಅದು ಕಳ್ಕೊಂಡ ದಿನ ಅದು ಜೀವನ ಮುಗೀತನ್ನೋ ಥರ. ಸೊ ಇರಲಿ. ನಾಗಿರೆಡ್ಡಿ ಅವರೇ, 25 ವರ್ಷಗಳ ಅನುಭವ, ಯಾಕೆ ನೀವು ಇಷ್ಟು ಲೇಟ್ ಮಾಡಿದ್ರೆ ಡೈರೆಕ್ಟರ್ ಆಗೋಕ್ಕೆ? ಫಸ್ಟ್ ಆಫ್ ಆಲ್ ಏನಿಲ್ಲ ಸರ್, ನಾನೊಂದು 10 ವರ್ಷ ಕಲಿಯೋದಕ್ಕೆ ಟೈಮ್ ತೊಗೊಂಡೆ. ಪರ್ಸ್ನಲಾಗಿ ನಾನೇ ತೊಗೊಂಡೆ. ಒಂದೊಂದು ಕೆಲವು ಚೂಸಿಂಗ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಪ್ಲಾನ್. ಯಾರ್ಯಾರ ಜೊತೆ ಮಾಡಿದ್ರಿ ನೀವು? ಸೊ ರಾಘವೇಂದ್ರ ರಾವ್, ಸಂಗೀತಂ ಶ್ರೀನಿವಾಸ ರಾವ್. ತೆಲುಗುನಲ್ಲಿ ದೊಡ್ಡ ನಿರ್ದೇಶಕರು. ಹೌದು. ಮತ್ತು ಇಲ್ಲಿ ನಮ್ಮ TN ಸೀತಾರಾಮ್ ಸಾರು ಮತ್ತು KV ಜಯರಾಮ್ ಸರ್ ಜೊತೆ ಫಸ್ಟ್ ನನ್ನ ಹೆಜ್ಜೆ. ಆಮೇಲೆ ಸುಮಾರು ವರ್ಕ್ ಮಾಡಿದ್ದೀನಿ. ಪುನೀತ್ ಸಾರ್ದೆ 4 ಸಿನಿಮಾ ಮಾಡಿದೆ. ಪುನೀತ್ ಅವ್ರದ್ದು ವೀರ ಕನ್ನಡಿಗ, ನಮ್ಮ ಬಸವ, ಅಜಯ್, ರಾಮು ಇವೆಲ್ಲ ಮಾಡ್ಕೊಂಡ್ಬಂದು ಆ ಅನುಭವದಲ್ಲಿ ಸ್ವಲ್ಪ ತುಂಬ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳು ಮಾಡ್ತಾ ಇದ್ದಾಗ ನನಗೆ ಸ್ವಲ್ಪ ಟೈಮ್ ತಗೊಂತು. ಮತ್ತು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗಲೇ ಒಂದಾಯಿತು. ಪ್ರತಿ ಸಿನಿಮಾನೂ ಒಂದು 2 years ಹೋಗ್ತಾನೆ ಇರುತ್ತೆ. ಹೌದು. ಕವಚ ಅಂತ ಒಂದು ಸಿನಿಮಾ ಮಾಡಿದೆ ಕೋ ಡೈರೆಕ್ಟರ್ ಆಗಿ, ಅದು ಒಂದು 2 years ತಗೊಂತು, ಶಿವಣ್ಣ ಅವ್ರದ್ದು. ಸೊ ಈ ಥರ ಎಲ್ಲ ಹಿಂಗೆ ಜರ್ನಿ ನಡೀತಾ ಇತ್ತು ಸರ್. ಸೊ ಕೂದಲು ಬಿಳಿ ಆಗೋದ್ರೊಳಗಡೆ ಮಾಡಿದ್ದೀರಾ? ಇಲ್ಲ, ಅದು ಟೇಕ್ ಟೈಮ್ ಸರ್. ಬಟ್ ಆ ಅನುಭವನೇ ಈ ಸಿನಿಮಾ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಸರ್. ಯಾಕಂದರೆ ಇದೊಂದು ಫ್ಯಾಮಿಲಿ ಕೂಡದ ಕುಟುಂಬದ ಕತೆ. ಬಟ್ ಏನಂದರೆ ಈಗ ನೀವು ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಏನೇ ಮಾಡಿದ್ರು ಕೂಡ ನಿಮ್ಮದೇ ಅಂದರೆ ಡೈರೆಕ್ಟರ್ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ಎಲ್ಲರೂ ನಿಮ್ಮನ್ನೇ ನೋಡ್ತಿರ್ತಾರೆ ಅಲ್ವಾ? ನಾಗಿರೆಡ್ಡಿ ಅವರೇ, ಏನು ಏಕೆ ನೆಕ್ಸ್ಟ್ ಏನು ಅಂತ ಕೇಳ್ತಾರೆ, ಈ ಶಾರ್ಟ್ ಓಕೆನಾ ಅಂತ ಕೇಳ್ತಾರೆ, ಈ ಕಾಸ್ಟ್ಯೂಮ್ ಓಕೆನಾ ಅಂತ ಕೇಳ್ತಾರೆ. ಸೊ ಅದು ಹೆಂಗಿತ್ತು ಅನುಭವ? ವಾಸ್ ಇಟ್ ಚಾಲೆಂಜಿಂಗ್? ವಾಸ್ ಇಟ್ ಏನೋ ನಿಮ್ಗೆ ಹೊಸದು ಅನ್ನಿಸ್ತಾ? ಏನಿಲ್ಲ, ಆ ಥರ ಏನಿಲ್ಲ. ನಾನು ಆ್ಯಕ್ಚುಲಿ ನನ್ನ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಕ್ಲಾರಿಟಿ ಇತ್ತು, ಪ್ಲಾನಿಂಗ್ ಇತ್ತು. ಬಟ್ ಈ ಡಿಸ್ಕಷನ್ಸ್ ಎಲ್ಲ ನಾನು ಕೋ ಡೈರೆಕ್ಟರ್ ಆಗಿದ್ದಾಗಲೂ ಜಾಸ್ತಿ ನಮ್ಮ ಮೇಲೇ ಇತ್ತು ಎಲ್ಲ. ಹಂಗಾಗಿ ನನಗೇನು ಅಂಥ ಸ್ಪೆಷಲು ಚಾಲೆಂಜಿಂಗು ಏನಿಲ್ಲ. ಸೊ ನನ್ನ ಈ ಕತೆಗೆ, ಈ ನೇಟಿವಿಟಿಗೆ ಏನು ಮಾಡಿದ್ದು ನೀವೇನ ಕತೆ ನಾವು ಒಂದು ಲೈನ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಆಮೇಲೆ ನಾನು ಸುಮಾರು ಪ್ರೊಡ್ಯೂಸರ್ಗೆ ಹೇಳಿದೆ, ಒಂದು 2-3 ಪ್ರೊಡ್ಯೂಸರ್ ಹೇಳಿದಾಗ, ಇಲ್ಲ ರೀ ನನಗೆ ಕುಟುಂಬ ಸಮೇತವಾಗಿ ನೋಡುವಂಥ ಸಿನಿಮಾ ಬೇಕು, ಇವತ್ತಿನ ಜನ್ರೇಷನ್ ಯಾವುದು ಬರ್ತಾ ಇಲ್ಲ ಅಂದಾಗ 1-2 ಲೈನ್ ಹೇಳಿದೆ. ಅಲ್ಲೇನು ಅವ್ರು ಒಪ್ಕೊಂಡ್ರು. ಅದಾದಮೇಲೆ ಅವ್ರೂರಿಗೆ ಕರ್ಕೊಂಡೋದ್ರು, ಬಾಗಲಕೋಟೆಗೆ. ಪ್ರೊಡ್ಯೂಸರು ಮಹಾಂತೇಶ್ ಹೊಲ್ಸ್ಕೊಂಡು ಅವ್ರು ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಾಗಲಕೋಟೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಲೊಕೇಶನ್ಸ್ ಎಲ್ಲ ತೋರಿಸ್ತಾ ಅಲ್ಲಿರೋ ಕೆಲವು ವಿಷಯಗಳು ಹೇಳಿದ್ರು. ಇಲ್ಲಿ ನಾವು ಹಿಂಗಿರಿ, ನಮ್ಮ ಕಡೆ ಹಿಂಗಿರಿ, ನಮ್ಮ ಜನ ಆಗ್ರಿ ಈಗ್ರಿ ಅಂತ ಲೊಕೇಶನ್ಸ್ ಎಲ್ಲ ತೋರಿಸ್ತಾ ಅಲ್ಲಿ ನಡೆದಿರೋ ಸ್ವಲ್ಪ ಘಟನೆಗಳನ್ನ ತಿಳಿಸಿದ್ರು. ಆಲ್ಮಟ್ಟಿ ಡ್ಯಾಮ್ ಎಲ್ಲ ಮುಳುಗಡೆ ಆದಾಗ ಏನೇನು ಜನಗಳಿಗೆ ತೊಂದರೆಗಳಾಯಿತು, ಬಟ್ ಅದರಿಂದ ಹೆಂಗೆಲ್ಲ ಇದು ಮಾಡಿದ್ರು ಅಂತ ಅವ್ರು ಹೇಳ್ತಾ ಇರೋದನ್ನ ನಾನು ಹಂಗೆ ಅಡಪ್ಪ ಕಂಡು ನನಗೆ ಒಂದು ತುಂಬ ಅನುಕೂಲ ಆಯ್ತು ಅದು. ಹಂಗಾಗಿ ಆ ಲೊಕೇಶನ್ಗೆ ತಕ್ಕಂಗೆ ಆ ಏರಿಯಾ, ಆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನಗೆ ಅನುಭವ ಅಂತೂ ಇಲ್ಲ. ಅವ್ರು ಹೇಳಿದ್ದನ್ನು ಇಮ್ಯಾಜಿನೇಟ್ ಮಾಡ್ಕೊಂಡು ನನಗೊಂದು ಫುಲ್ಫಿಲ್ ಮಾಡಿದೆ ಸರ್. ಬಟ್ ನೀವು ಅಂದರೆ ನೀವು ಹಳ್ಳಿ ಊರವರ ಬೇಸಿಕಲಿ? ಹಳ್ಳಿ ಊರು ಸರ್. ಅಂದರೆ ನನಗೆ ಯಾಕೆ ಹೇಳಿದೆ ಅಂತಂದರೆ, ಹಳ್ಳಿ ಊರುಗಳು ಬೇಸಿಕಲಿ ಸೇಮ್ ಇರ್ತವೆ, ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತೆ. ಬಿಟ್ಟರೆ ನಾನು ಅದನ್ನು ಅನುಭವ ಮಾಡಿದ್ದೀನಿ. ಈಗ ಬೆಂಗಳೂರಿಂದ ನೀವು ಒಂದು 40-50 ಕಿಲೋಮೀಟರ್ ಇಂಟೀರಿಯರ್ಸ್ ಹೋಗ್ಬಿಟ್ರೆ ನಿಮಗೆ ಒಂದು ಹಳ್ಳಿಗೆ ಹೋದರೆ ಯು ಫೀಲ್ ದ ಸೇಮ್ ಲವ್ ಆ್ಯಂಡ್ ವಾರ್ಮ್ತ್ ಇನ್ನೂ ಇದೆ, ಹೋಗಿಲ್ಲ. ನಾನು ಒಂದ್ಸಲ ಇಲ್ಲಿ ಶೂಟಿಂಗ್ ಹೋಗಿದ್ದೆ ನಮ್ಮ ಸಿನಿಮಾದ್ದು. ಅಂದರೆ ಜನ ಹೆಂಗೆ ನಂಬ್ತಾರೆ ಅಂತ ಹೇಳ್ತಾ ಇದ್ದೆ. ನಾನು ನಿಮಗೆ ನನ್ನ ಕ್ರೂ ಮುಂದೆ ಹೋಗಿತ್ತು, ನಾನು ಒಬ್ಬನೇ ಹಿಂದೆ ನನ್ನ ಗಾಡಿನಲ್ಲಿ, ನನ್ನ ಕಾರಲ್ಲಿ ನಾನು ಹೋಗ್ತಾ ಇದ್ದೆ. ಮಧ್ಯದಲ್ಲಿ ಒಬ್ಬರು ಅಜ್ಜಿ ನನಗೆ ನಿಲ್ಲಿಸಿ ಅಂತಂದರು. ಏನೋ ಕೈಲಿ ಹಿಡ್ಕೊಂಡು ಎಲ್ಲಿ ನಾನು ಕೇಳಿದೆ, ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಹಿಂಗೆ ಹೋಗ್ತಾ ಇದ್ದಾರೆ. ನಾನು ಬರ್ತೀನಿ ಅಲ್ಲಿ ತನಕ ಅಂತಂದರು. ನಾನು ಬನ್ನಿ ಅಂದೆ, ಕೂತ್ಕೊಂಡ್ರು. ಅಲ್ಲಿ ತನಕ ಅವರು ಹೊಲ ತನಕ ಬಂದರು, ಆಮೇಲೆ ಇಳಿದು ಅವ್ರು ಹೋದರು. ಅಂದರೆ ನನಗೆ ಅದು ಯಾಕೆ ಅಂದರೆ, ಸಿಟಿಗಳಲ್ಲಿ ಹಂಗೆ ಹೋಗೋದು ಇಲ್ಲ, ನಾವು ತೊಗೊಳ್ಳೋದು ಇಲ್ಲ ಅಲ್ವಾ? ಅಂದರೆ ಅವ್ರಿಗೆ ದ ಕೈಂಡ್ ಆಫ್ ಅಂದರೆ ಟ್ರಸ್ಟ್ ಅವರು ಇದೆ ಅಲ್ಲ, ಅದೊಂದು ಮುಗ್ಧತೆಯಿಂದನೇ ಬರುವಂಥದ್ದು ಅದು, ಆ ನಂಬಿಕೆ ಕೂಡ. ಇಲ್ಲಾಂದರೆ ಇವನು ಯಾರು, ಇವನ ಜೊತೆ ಹೆಂಗೆ ಹೋಗಲಿ ನಾನು, ಹೆಂಗೆ ಇದೆಲ್ಲ ಯೋಚನೆ ಬಂದ್ಬಿಟ್ಟು. ಈ ಸಿನಿಮಾದಲ್ಲಿ ಮೇಯ್ನ್ ಪಲ್ಸ್ ಅದೇ ಸರ್. ಇದು ನಂಬಿಕೆ, ಬಿಲೀವ್ನೆಸ್ಸು. ಒಂದು ತಾತ, ಮಗ, ಮೊಮ್ಮಗ ಒಂದೇ ಫ್ರೇಮಲ್ಲಿ ಒಂದೇ ಎಮೋಷನ್ನ ಯಾವ ಥರ ಫೀಲ್ ಮಾಡ್ತಾರೆ ಅನ್ನೋದು ಇರುತ್ತೆ. ಇದು ಮೇಯ್ನ್ ಅಂಶಗಳು ಇದರಲ್ಲಿ. ಇವಾಗ ಏನು ಒಬ್ಬ ತಂದೆ ಆಗಿರೋನು ತನ್ನ ತಂದೆನ ಹೆಂಗೆ 3 ಜನರೇಷನ್, ಇವಾಗ ಮಗ, ಮೊಮ್ಮಗ, ತಾತ ಅಂದಾಗ ಮಗ ಇನ್ನೊಂದು ಕಡೆ ಹೋಗ್ತಾನೆ, ಮೊಮ್ಮಗ ಇನ್ನೊಂದು ಕಡೆ ಇರ್ತಾರೆ, ತಂದೆ ಇನ್ನೊಂದು ಕಡೆ. ಜನರೇಷನ್ ಗ್ಯಾಪ್ ಇರುತ್ತೆ. ಆಮೇಲೆ ಆ ವ್ಯಾಲ್ಯೂ ಸಿಸ್ಟಮ್ಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆಗೆ ಅನ್ಸೋದು ನಿಮ್ಗೆ ಅನಿಸದೇ ಇರ್ಬೋದು.
ಅಲ್ವಾ? ಹೌದು, ಅದು ಮೇಯ್ನ್ ಪಾಯಿಂಟ್ ಇದರಲ್ಲಿ ಸ್ಟ್ರಾಂಗ್ ನನಗೆ ಲಾಕ್ ಆಗಿದ್ದಂದರೆ ಇದನ್ನು ನಾನು ಮುಗಿಸ್ಕೊಂಬಂದು. ಓಕೆ, ಪ್ರವೀಣ್ ಹೇಳಿ ಮತ್ತೆ ನಿಮ್ಮ ಒಂದು ಜರ್ನಿ, ಅಂದರೆ ನೀವು ತುಂಬ ಪರಿಶ್ರಮ ಪಟ್ಟು, ಓಕೆ ಫಸ್ಟ್ ಸಿನಿಮಾಗೂ ತುಂಬ ಕಷ್ಟಪಟ್ಟಿದ್ದೀರಾ ನಂಗೆ ಗೊತ್ತು ನೀವು. ಯಾಕಂದರೆ ಅಲ್ಲಿ ನಾವು ಉತ್ತರ ಕರ್ನಾಟಕದ ಬಂದು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡೋದು ಇಟ್ಸ್ ನಾಟ್ ಈಸಿ ಅಲ್ವಾ? ಇದಕ್ಕೂ ನೀವು ಕಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಹೇಗಿತ್ತು ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಈ ಸಿನಿಮಾ ನಿಮಗೆ ಯಾವ ಥರ ಪುಷ್ ಕೊಡುತ್ತೆ ಅಂತ ಅನಿಸುತ್ತೆ ಸರ್? ಅಂದರೆ ಒಂದು ಇಂಥ ದೊಡ್ಡ ಸಿನಿಮಾ ಸಿಕ್ಕಾಗ ದೇಸಾಯಿ ಅಂತ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸರ್ ಇದು. ಯಾಕಂದರೆ ಲವ್ 360 ಅದೊಂದು ಲವರ್ ಬಾಯ್ ಟೈಪು ಸುಮ್ಮನೆ ಆ ಥರ ಇತ್ತು ಸರ್. ಇದು ದೇಸಾಯಿ ಅಂತ ಇಷ್ಟು ಒಂದು ದೊಡ್ಡ ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡೋದು ಫಸ್ಟಿಗೆ ಸ್ವಲ್ಪ ಭಯ ಆಗಿತ್ತು ಸರ್ ನನಗೂ. ಯಾಕಂದರೆ ಇಷ್ಟೆಲ್ಲ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಬೋದು, ಮತ್ತು ಡ್ಯಾನ್ಸ್ಗಳು ಕೂಡ ಆಗ್ತಾರೆ. ನಮ್ಮ ಲವ್ 360 ಮಾಂಟೇಜಲ್ಲಿ ಸ್ವಲ್ಪ ಆ ಟೈಪ್ ಎಲ್ಲ ಮಾಡಿದ್ದೆ ಸರ್. ಇದರಲ್ಲಿ ಮಾಂಟೇಜ್ ಒಂದು ಇಲ್ಲ ಸರ್. ಡ್ಯಾನ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸರ್. ಡ್ಯಾನ್ಸ್ ಮಾಡಲೇಬೇಕು ಇದರಲ್ಲಿ ಸರ್ ಮಾಡಲೇಬೇಕು. ಬಟ್ ಒಂದು ಸಾಂಗ್ ಪಟ್ಟದಕಲ್ಲು, ಒಂದು ಸಾಂಗ್ ಸೆಟ್ ಸಾಂಗು, ಒಂದು ಸಾಂಗ್ ಡಿಫ್ರೆಂಟ್ ಒಂದು ಫ್ಯಾಮಿಲಿ ಸಾಂಗು. ಸಪೋರ್ಟ್ ಚೆನ್ನಾಗಿ ಮಾಡಿದ್ರೆ ಡ್ಯಾನ್ಸ್ಗೆ ಇವರು ಜೊತೆಲಿದ್ರೆ ಆರಾಧ್ಯ ಇದ್ದಾರೆ ಸರ್. ಇವ್ರ ಜೊತೆ ಮಾಡಿದ್ರೆ ಓಕೆ. ಮಿಸ್ ಮ್ಯಾಚ್ ಆಯ್ತಾ? ಸರಿ ಆಯ್ತಾ? ಇಲ್ಲ ಸರ್, ಚೆನ್ನಾಗಾಯ್ತು. ಇಲ್ಲಿ ಹೇಳೋಕ್ಕಾಗಲ್ಲ ಅಂತ ಸರ್. ಇಲ್ಲ ಸರ್, ಚೆನ್ನಾಗಿ ಬಂತು ಸರ್. ಚೆನ್ನಾಗಿ ಒಳ್ಳೆ ಕೋಆಪರೇಟಿವ್ ವರ್ಕ್ ಚೆನ್ನಾಗಿ ಮಾಡಿದ್ರೆ. ಮತ್ತು ಫೈಟ್ಗಳು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಸರ್. ಒಂದು ಫೈಟಿಗೆ ಒಂದು ಕಂಪ್ಯಾರಿಸನ್ ಇಲ್ಲ ಸರ್ ಆ ಟೈಪ್ ಮಾಡಿ. 5 ಫೈಟ್ ಇರುತ್ತೆ. 5 ಫೈಟಿಗೂ ಒಂದು ಕುಸ್ತಿ ಫೈಟ್ ಒಂದಿರುತ್ತೆ ಫಿಸಿಕಲ್ ಆಗಿ. ಓಕೆ, ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆಲ್ಲ, ನೀವು ಯಾರಾದರೂ ಉತ್ತರ ಕೊಡಿ ಮತ್ತು ಎಲ್ಲರೂ ಉತ್ತರ ಕೊಡ್ಬೋದು. ಅಂದರೆ ನಾನು ಹೇಳೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮೊನ್ನೆ ಒಂದು ಮೀಟಿಂಗ್ ಆದಾಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಥಿಯೇಟ್ರ್ಗಳನ್ನ ಬಂದ್ ಮಾಡಿಬಿಡ್ಬೇಕು ಅನ್ನೋ ಥರದ್ದು ಬರ್ತಾ ಇದೆ. ಯಾವುದೋ ಒಂದು ಸಿನಿಮಾಗೆ ಬರ್ತಾರೆ, 100 ಸಿನಿಮಾಗಳಲ್ಲಿ ಒಂದು ಸಿನಿಮಾಗೆ ಬಂದರೆ ಹೇಗೆ ಥಿಯೇಟ್ರ್ಗಳನ್ನ ರನ್ ಮಾಡೋದು ಅನ್ನೋ ಥರದ್ದು ಆಗ್ತಾರೆ. ಸೊ ಇಂಥ ಟೈಮಲ್ಲಿ ನಿಮ್ಮ ಸಿನಿಮಾ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಜನ ಬರೆದಿರುವಂಥ ಥಿಯೇಟ್ರಿಗೆ ಬರೆದಿರುವಂಥ ಜನನ ಕರ್ಕೊಂಡು ಬರೋಕ್ಕೆ ನೀವೇನು ಮಾಡ್ತಾಯಿದ್ದೀರಾ? ನೀವು ಹೇಳಿ ಫಸ್ಟ್. ಸರ್ ಏನಂದರೆ ನಮ್ಮ ಮನೆಗಳಲ್ಲಾಗಲಿ ಅಥವಾ ಎಲ್ಲರ ಮನೇಲೂ ಯೂಶಲಿ ಏನಂತಾರೆ, ಅಯ್ಯೋ ಹೊಡೆದಾಟ ಬಡ್ದಾಟ ಇರುತ್ತೆ ಸಿನಿಮಾ ಅಂದರೆ. ಮುಂಚೆ ಥರ ಎಲ್ಲಿ ಬರ್ತಿದೆ ಸಿನಿಮಾಗಳು? ಡಾಕ್ಟರ್ ರಾಜ್ಕುಮಾರ್ ಸರು, ವಿಷ್ಣುವರ್ಧನ್ ಸರು, ಅಂಬರೀಷ್ ಸರ್ ಅವರೆಲ್ಲ ಇದ್ದಾಗ ಸಿನಿಮಾಗಳು ಹೆಂಗಿತ್ತು, ಆ ಮೌಲ್ಯಗಳು ಹೆಂಗಿತ್ತು ಅಂತ ಹೇಳ್ತಾ ಇರ್ತಾರೆ. ಈ ಕತೆ ನೋಡಿದಾಗ ಅಥವಾ ಈ ಸಬ್ಜೆಕ್ಟ್ನ ತೊಗೊಂಡಾಗ ನಾನು ಅಂದ್ಕೊಂಡಿದ್ದು ಇದು ಫ್ಯಾಮಿಲಿ ಆಡಿಯನ್ಸ್ಗೆ ಕಂಪ್ಲೀಟಾಗಿ. ಕಮರ್ಷಿಯಲ್ ಎಲಿಮೆಂಟ್ಸ್ ಖಂಡಿತ ಇದೆ, ಬಿಕಾಸ್ ಎಲ್ಲ ಥರ ಆಡಿಯನ್ಸು ಬರಬೇಕಂತ. ಬಟ್ ದಿಸ್ ಇಸ್ ಮೇನ್ಲಿ ಒಂದು ಸಿನಿಮಾನ ಒಂದು ಮೌಲ್ಯಗಳನ್ನ ಇಟ್ಕೊಂಡು ಕೂಡ ಮಾಡಬೇಕಾಗುತ್ತೆ. ಸೊ ಆ ನಂಬಿಕೆ ಅದರಿಂದ ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಅಂದರೆ ಫ್ಯಾಮಿಲಿಗೆ ರೀಚ್ ಅಂದರೆ ಎಲ್ಲ ಒಂದು ಹೆಣ್ಮಕ್ಳಿಂದ ಹಿಡಿದು ಮನೇಲಿ ಎಲ್ಲರೂ ಬಂದು ಸಿನಿಮಾನ ನೋಡಬೇಕು ಅನ್ನೋದು 100%. ನೋಡೋರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋವಂಥ ಕತೆ ಅಲ್ಲ ಇದು. ಡಿಸ್ಟರ್ಬ್ ಮಾಡಬೇಕಲ್ಲ ಸ್ವಲ್ಪ ಆದರೂ. ಅಂದರೆ ಡಿಸ್ಟರ್ಬ್ ಮಾಡುತ್ತೆ, ಎಮೋಷನಲ್ ಆಗಿ ಡಿಸ್ಟರ್ಬ್ ಮಾಡುತ್ತೆ. ಎಮೋಷನಲ್ ಆಗಿ ಡಿಸ್ಟರ್ಬ್ ಮಾಡಿಬಿಟ್ಟು ಹೌದಲ್ವಾ ಅನ್ನೋ ಫೀಲ್ ಮಾಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆದರೂ 100% ಅವರು ಪಾಲನೆ ಮಾಡಿ ಇವಾಗ ಅದನ್ನು ಏನು ಇದು ಮಾಡಿಸ್ತಾ ಇರ್ಬೋದು. ಬಟ್ ಅವ್ರ ತಂದೆ ಬಗ್ಗೆ, ಅವರ ತಾತನ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಸಿನಿಮಾ ನೋಡಲೇಬೇಕು. ಓಕೆ, ಯಾವುದಾದ್ರು ಡೈಲಾಗ್ ಹೇಳಿ ಪ್ರವೀಣ್ ನಿಮ್ಮ ಸಿನಿಮಾ ಅಂತ. ಸರ್ ಒಂದು ಮೇಸ್ಟರ್ ಜೊತೆ ಹೇಳೋದೊಂದು ಡೈಲಾಗ್ ಇರುತ್ತೆ ಸರ್. ಮೇಸ್ಟರ್ ಅಂದರೆ ನಿಮಗೆ ಸರ್ಪ್ರೈಸ್ ಸರ್, ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರೇ ಕೋಚ್ ಕ್ಯಾರೆಕ್ಟರ್, ಸ್ಪೋರ್ಟ್ಸ್ ಕೋಚ್. ಹೇಳಿ. ಮೇಸ್ಟ್ರೆ, ಈ ಮಣ್ಣಿಗೆ, ಈ ಮಣ್ಣಿನ ಜನತೆಗೆ ಅವಮಾನ ಆಗ್ತಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗ್ತಿಲ್ಲ. ಸೋತ್ರೆ ನಾನೊಬ್ಬ ಸೋಲ್ತೀನಿ, ಗೆದ್ದರೆ ಇಲ್ಲ ಅವಮಾನ ಅನುಭವಿಸಿರೋ ಅಷ್ಟು ಜನ ಗೆದ್ದಂಗೆ ಮೇಸ್ಟ್ರೆ ಅಂತ ಹೇಳ್ತೀನಿ ಸರ್. ಅವ್ರು ಮೇಸ್ಟ್ರು ಕೈ ಹಿಡಿತಾರೆ, ಆಮೇಲಿಂದ ಸ್ಟಾರ್ಟ್ ಸರ್. ಚೆನ್ನಾಗಿದೆ ಡೈಲಾಗ್, ವೆರಿ ನೈಸ್. ಓಕೆ, ನಿಮ್ಮ ಡೈಲಾಗ್ ಏನಾದರೂ ಇದೆಯಾ? ನಂದು ಏನೂ ಇಲ್ಲ ಸರ್, ಎಲ್ಲ ಕೌಂಟರ್ ಕೊಡೋ ಥರ. ಸೊ ಹಾಗೆ ಓಕೆ, ಏನೋ ಹೇಳಕ್ಕೆ. ಹಾಂ ಸರ್, ಇದರಲ್ಲಿ ಸುಮಾರು ಕಲಾವಿದರಿದ್ದಾರೆ ಸರ್. ಮಧುಸೂದನ್ ರಾವ್, ಕಲ್ಯಾಣಿ ಮೇಡಮು. ನಮ್ಮ ಕಲ್ಯಾಣಿ ಮೇಡಮ್ ಅಂದರೆ ಜಯಮ್ಮನ ಮಗ ಅವರು ಮೇಡಮು. ಮಧುಸೂದನ್ ರಾವ್, ವಿಕ್ರಾಂತ್ ರೋಣ, ಸುಮಾರು ಒಂದು 500 ಸಿನಿಮಾಗಳೆಲ್ಲ ಅವ್ರು ಮೇಜರ್ ಕ್ಯಾರೆಕ್ಟರ್, ತೆಲುಗು, ತಮಿಳು, ಹಿಂದಿ ಎಲ್ಲದರಲ್ಲ ಅವರೊಂದು. ಹೊರಟಾ ಪ್ರಶಾಂತ್ ಅವರು ಮತ್ತು ರೀ ಎಂಟ್ರಿ ನಮ್ಮ ಸಿನಿಮಾದಲ್ಲಿ ಮೇಜರ್ ತುಂಬ ಕೀ ರೋಲ್ ಮಾಡಿದ್ದಾರೆ. ಅವ್ರನ್ನ ತೋರಿಸಿಲ್ಲ ನೀವು ಟೀಸರಲ್ಲಿ? ಇನ್ನೆಲ್ಲೂ ಅದೊಂದು ಕೀ ರೋಲ್. ಟ್ರೈಲರ್ ಬಿಡಬೇಕಾಗಿದೆ ಇನ್ನು. ಒಂದು ರಿಲೀಸ್ 1 ವೀಕ್ ಬಿಫೋರ್ ಮಾಡ್ತೀವಿ. ಮತ್ತು ಹರಿಣಿ ಮೇಡಮು, ನಟನಾ ಪ್ರಶಾಂತು, ಚೆಲುವರಾಜು ಅಂತ ಬಜರಂಗಿ ಇವಾಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬಜರಂಗಿ ಮತ್ತು ವೇದ, ಸಾಲಾರು, ಸುಮಾರು ಇವಾಗ ತೆಲುಗು ಫುಲ್ ಬ್ಯುಸಿ ಇದ್ದಾರೆ. ಮಂಜುನಾಥ್ ಹೆಗಡೆ ಸರು. ಸೊ ಸಾಕಷ್ಟು ಸುಮಾರು ಬಳಗ ಇದೆ. ಇದೆ ಸರ್, ಒಂದು ಫ್ಯಾಮಿಲಿ ಎಮೋಷನ್ ಬರಸ್ಟ್ ಕಂಟೆಂಟ್. ಓಕೆ, ಒಳ್ಳೆಯದಾಗಲಿ. ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನಿಮಗೆ. ವಿಚ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್? ನೀವು ಶೂಟಿಂಗ್ ಮಾಡಬೇಕಾದ್ರೆ ನಂಗೆ ಭಾಳ ಕಷ್ಟಪಟ್ಟು ಮಾಡಿರೋವಂಥದ್ದು ಯಾವುದು ನೀವು?
ಸರ್ ಒಂದು ಬ್ರಿಡ್ಜ್ ಸೀನ್ ಇತ್ತು ಸರ್, ಒಂದು 80 ಫೀಟ್ ಸೀನು. ಅದು ಕ್ಲೈಮ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತು ಸರ್ ನನಗೆ. ಮೇಲೋಗಿ ಈ ಥರ ನೋಡಿದ್ರೆ ಭಯ ಅನ್ಸ್ತದೆ ಸರ್ ಸ್ವಲ್ಪ, ಯಾಕಂದ್ರೆ ಅಷ್ಟು ಹೈಟಿಂದ, ಯಾಕಂದ್ರೆ ಒಂದು 15-20 ಫೀಟ್ ಅಂದರೆ ಭಯ ಪಡ್ತಿದ್ದೆ ಸರ್. ಇದು ಆಲ್ಮೋಸ್ಟ್ 80 ಫೀಟ್ ಅಂದರೆ ಅದೊಂದು ರಿಸ್ಕಿ ಅನಿಸ್ತು ಸರ್ ನನಗೆ. ಓಕೆ, ಅದಕ್ಕೆಲ್ಲ ರೋಪ್ ಹಾಕಿದ್ರಾ? ರೋಪ್ ಹಾಕಿರಿ ಸರ್. ನಮ್ಮ ಫೈಟ್ ಮಾಸ್ಟರ್ ಮಾಸ್ಮದ ಸರ್. ಓ, ಮಾಸ್ಮದ ಅವರ? ಒಳ್ಳೆ ಫೈಟ್ ಮಾಸ್ಟರ್ ಅವರು. ಎಸ್ ಸರ್. ಅಲ್ವಾ? ಅದಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಬ್ಬರನ್ನ ರಿಹರ್ಸಲ್ ಮಾಡಿಸಿ ಕೇರ್ ತಾನು ಮಾಡಿಸಿರಿ ಸರ್. ಓಕೆ, ನಿಮಗೆ ಯಾವುದು ತುಂಬ ಕಷ್ಟ ಅನ್ನಿಸ್ತು? ಸರ್ 2 ವಿಷಯ. ಒಂದು, ಬಾಗಲಕೋಟೆಲಿ ಮಾಡಿದ ಎಷ್ಟು ಖುಷಿ ಇದೆಯೋ ಆ ಬಿಸಿಲು ತಡ್ಕೊಂಡು ಮಾಡಿದ ಅಷ್ಟೇ ಕಷ್ಟ ಆಯಿತು. ಬಿಕಾಸ್ ಅಂದರೆ ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಟ್ಯಾನ್ ಆಗಬಾರ್ದು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಆ ಬಿಸಿಲಲ್ಲಿ ಮೇಕಪ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಕಷ್ಟ ಆಯಿತು. ಅದಾದಮೇಲೆ ನನಗೆ ಆ್ಯಕ್ಚುಲಿ ಒಂದು ಅಂಡರ್ ವಾಟರ್ ಶಾಟ್ ಇತ್ತು. ಇಡೀ ಸಿನಿಮಾಲಿ ಮೋಸ್ಟ್ಲಿ ನನಗೆ ಇದು ಯಾಕೋ ತುಂಬ ಕಷ್ಟ ಅನಿಸ್ತಿದೆಯಲ್ಲ ಅನ್ನೋದು ಅದು ಒಂದು ಶಾರ್ಟ್ ಇತ್ತು. ಬಿಕಾಸ್ ಸ್ವಿಮ್ಮಿಂಗ್ ಯೂಶಲಿ ನನಗೆ ಕಲ್ತಿರ್ಲಿಲ್ಲ. ಆ್ಯಂಡ್ ಈ ಸಿನಿಮಾಗೆ ಅಂತ 1 ತಿಂಗಳು ಹೋಗಿದ್ದೆ. ಬೇಸಿಕ್ಕಾಗಿ ಎಷ್ಟು ಅಂದರೆ 6 ಫೀಟ್ವರೆಗೂ ಎಲ್ಲ ಹೋಗೋಷ್ಟು ಕಲ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ 6 ಫೀಟಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ ನನಗೆ ನಿಂತ್ಕೊಳ್ಳೋಕೆ 6 ಫೀಟ್. ಹೌದು. ಸೊ ಅದಕ್ಕೆ ಅಂದರೆ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಅಂದರೆ ಸೇಫ್ಟಿ ವೈಸ್ ಎಲ್ಲ ಇತ್ತು. ಬಟ್ ಸ್ಟಿಲ್ ಅದು ಪದೇ ಪದೇ ಶಾರ್ಟ್ ತೆಗಿಬೇಕಾದ್ರೆ ಅದು ಒಂದು ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಕೊಟ್ಟಿದ್ದೀರಾ? ಸಾಕಷ್ಟು ಸರ್ ಇಲ್ಲಿ ಸ್ಪೋರ್ಟ್ಸ್ ಅಂದಮೇಲೆ ಅಷ್ಟು ಇರುತ್ತಲ್ಲ ಸರ್. ಈಸ್ ಅಟ್ಲಾಂಟಿಕ್ ಈ ಸ್ಪೋರ್ಟ್ಸ್ ಅಂದಮೇಲೆ ರೋಪ್ ಕ್ಲೈಮ್ ಮಾಡಿಸ್ತೀನಿ. ಬಾದಾಮಿ ಬಂಡೆಗಳೆಲ್ಲ ಹತ್ತಿಸಿದ್ದಾರೆ, ಮತ್ತು ಬಾದಾಮಿಯಿಂದ ಜಂಪ್ ಮಾಡ್ತಾರೆ. ಆ ಬಿಸಿಲಲ್ಲಿ ಬಂಡೆಗಳ ಮೇಲೆ ಹತ್ತಿಸಿದ್ರೆ ಅಂದರೆ ಆ ನೆಗೆಟಿವ್ ನಿಜವಾಗ್ಲು ಸರ್. ಈ ಸಿನಿಮಾದಲ್ಲಿ ನಿಮ್ಗೆ ಆ ಥರ ಒಂದು ಲೊಕೇಶನ್ನು, ಆ ಥರ ಒಂದು ಬ್ಯೂಟಿ, ನಮ್ಮ ಉತ್ತರ ಕರ್ನಾಟಕದ ಬ್ಯೂಟಿ, ಅಲ್ಲಿರೋ ಒಂದು ಎಮೋಷನ್, ಒಂದು ಪ್ಯೂರ್ ಎಮೋಷನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ನಾನು ಹಾಡಿ ಒಂದು ಹಾಗೆ ಇದ್ರಲ್ಲಿ ಅಂತ. ಸಾರಿ ಸರ್, ನನ್ನ ವಾಯ್ಸೇ ಒಂಥರ ಇರುತ್ತೆ ಅದೆಲ್ಲ ಹಾಡು. ಯಾರು ಹಾಡ್ತೀರಂಗಾದ್ರೆ? ಯಾವ್ದು ಹಾಡು ಸರ್? ಅಂದರೆ ರಿಲೀಸ್ ಇನ್ನೂ ಆಗಿಲ್ಲದೆ ಹಾಗೆ ಹಾಡಿ ತೊಂದರೆ ಇಲ್ಲ ಸರ್. ಆ್ಯಕ್ಚುಲಿ ಉತ್ತರ ಕನ್ನಡ ಶೈಲಿಯದೇ ಒಂದು ಸಾಂಗ್ ಇದೆ. ಅದು ತುಂಬ ಚೆನ್ನಾಗಿ, ಅಂದರೆ ಸೆಟ್ ಸಾಂಗ್ ಅದು. ಸೊ ಅದಂತೂ ಅಂದರೆ ಅದು ನನ್ನ ಫೇವ್ರೆಟ್ ಸಾಂಗ್. ಸೊ ಪ್ಲೀಸ್. ಏ ಮಾವ ಯಾಕೆಷ್ಟು ನನ್ನ ಕಾಡತಿ, ನಿನ್ನಂದ ಕಣ್ಣು ಮುಂದ ಸುಳಿದಾಡಿ ಮಾವ ಮೋಡಿಯ ಮಾಡೈತಿ. ಮಾವ ಅಂದ್ರೆ ಇವ್ರ? ಸೊ ನಾವು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇನ್ಸ್ಪಿರೇಷನ್ಗಳಂತ ತಗೋತೀವಲ್ವ ಅಂತಂದರೆ ನಮ್ಗೆ ಇನ್ಸ್ಪಿರೇಷನು. ಸೊ ನಿಮ್ಮ ಇನ್ಸ್ಪಿರೇಷನ್ಗಳನ್ನ ಹೇಳಿ. ಸೊ ಅಂದರೆ ನಿಮ್ಗೆ ಯಾರು ಇನ್ಸ್ಪೈರ್ ಮಾಡಿದ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ? ಇವ್ರ ಥರ ಆಗಬೇಕು ಅಂತ ಇರ್ಬೋದು, ಅಥವಾ ಅವ್ರು ನೋಡಿ ನಂಗೆ ಅನ್ನಿಸ್ತು ಅಂತ ಅನ್ನೋ ಥರ ಇರ್ಬೋದು. ಅದು ಯಾರ್ದು ಸರ್? ಅಂದರೆ ನನಗೆ ಆ್ಯಕ್ಟಿಂಗ್ ಅಂದರೆ ಅಪ್ಪು ಸರ್ ಆ್ಯಕ್ಟಿಂಗ್ ಇಷ್ಟ ಸರ್. ಮತ್ತು ಇಂಡಸ್ಟ್ರಿಗೆ ಬಂದು ಬೆಳೆದಂಥ ರೀತಿ ಅಂದರೆ ಎಷ್ಟು ಸರ್ ಅವ್ರದ್ದು ತುಂಬ ಇನ್ಸ್ಪಿರೇಷನ್ ಸರ್. ಓಕೆ. ಅವರು ಬೆಂಗಳೂರಿಗೆ ಬಂದಿದ್ದು, ಬೆಳೆದಿದ್ದ ರೀತಿ ಮತ್ತು ಅವರ ಸ್ಕ್ರಿಪ್ಟ್ಗಳನ್ನ ಚೂಸ್ ಮಾಡೋದು ಸ್ವಲ್ಪ ಇಷ್ಟ ಸರ್. ವೆರಿ ನೈಸ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದೇ ಟೈಮಲ್ಲಿ. ಈ ಹಳ್ಳಿ ಸಿನಿಮಾಗಳು ಅಂತಂದಾಗ, ಅಥವಾ ಹಳ್ಳಿ ಸೊಗಡಿನ ಸಿನಿಮಾಗಳು ಅಂತ ಒಂದಷ್ಟು ಸಿನಿಮಾಗಳು ನಮ್ಮಲ್ಲಿ ಆಲ್ರೆಡಿ ಇದೆ. ನಿಮಗೆ ಯಾವುದು ನಿಮ್ಮ ಮೋಸ್ಟ್ ಫೇವ್ರೇಟ್ ಹಳ್ಳಿ ಸಿನಿಮಾ? ನಿಮಗೂ ಈ ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ, ನೀವು ಹೇಳಿ. ನಿಮ್ಗೆ ಯಾರು ಇನ್ಸ್ಪೈರಿಂಗ್? ನನಗೆ ಅಪ್ಪು ಸರ್ ಮೇನ್ ಸರ್. ಅಪ್ಪು ಸರ್ ಅಂದರೆ ಚಿಕ್ಕವಳಿಂದನೂ ಅಪ್ಪು ಸರ್ ಫ್ಯಾನ್ ನಾನು. ಆ್ಯಂಡ್ ಸೌಂದರ್ಯ ಮ್ಯಾಮ್ ತುಂಬ ಇಷ್ಟ. ಅವರ ನಟನೆ ಮತ್ತು ಅವ್ರು ಇದ್ದಿದ್ದ ರೀತಿ. ಸೊ ಅಂದರೆ ನಟನೆ ಜೊತೆ ವ್ಯಕ್ತಿತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಟ ಅಥವಾ ನಟಿಯರಂದರೆ ಆಫ್ ಸ್ಕ್ರೀನ್ ಕೂಡ ಒಂದು ಹೀರೋ ಅಥವಾ ಹೀರೋಯಿನ್ ವ್ಯಾಲ್ಯೂಸ್ ಇರಬೇಕು. ಅದು ಅವರಿಬ್ರು ನಂಗೆ ಇನ್ಸ್ಪಿರೇಷನ್. ಆ್ಯಂಡ್ ಹಳ್ಳಿ ಸಿನಿಮಾ ನಂಗೆ ತುಂಬ ಇಷ್ಟ ಅಂದರೆ ನಂಗೆ ರಾಮಾಚಾರಿ ಸಿನಿಮಾ, ಮಾಲಾಶ್ರೀ ಮ್ಯಾಮ್ ಮಾಡಿರೋದು ಸಿನಿಮಾ ತುಂಬ ಇಷ್ಟ. ಆಲ್ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ನಾನು ಅದನ್ನೇ ಮಾಡಿದ್ದು, ರಾಮಾಚಾರಿ, ಪುಟ್ನಂಜ. ಹಾಂ, ಅಂದರೆ ರವಿಚಂದ್ರನ್ ಸರ್ ಮಾಡಿರೋ ಕೆಲವೊಂದು ಸಿನಿಮಾ, ಇವಾಗ ಇದೂ ಅಷ್ಟೇ, ಹಳ್ಳಿ ಮೇಸ್ಟ್ರು, ಆ ಸಿನಿಮಾ ಕೂಡ ಹಳ್ಳಿ ಇದ್ರ ಥರ ಇರೋದು. ಬಟ್ ರಾಮಾಚಾರಿ ಅದೊಂಥರ ತಕ್ಷಣ ಅಂದರೆ ಹೌದು. ಮತ್ತು ಅದು ಎಷ್ಟು ದೊಡ್ಡ ಹಿಟ್ ಆಯಿತು ಅಂತಂದರೆ ಅದು. ಸರ್ ಓಕೆ, ನಿಮ್ಮದು ಹೇಳಿ. ಕಿರಾತಕ ಇಷ್ಟ ಸರ್. ಕಿರಾತಕ. ಓಕೆ. ಸೊ ನಿಮ್ಮ ಇನ್ಸ್ಪೈರಿಂಗ್ ಯಾರು? ನಿಮಗೆ ಯಾರು ಇನ್ಸ್ಪೈರಿಂಗ್? ಡ್ರೀಮ್ ಸರಿ, ವಿಷನ್. ಯಾರು? ನಾನೇನು ವಿಷನ್ ಕ್ರಿಯೇಟ್ ಅನ್ಕೊತೀನೋ ಅದನ್ನ ಸ್ಕ್ರೀನ್ ಮೇಲೆ ತರಬೇಕು ಅಂತ ನನಗೊಂದು. ಓಕೆ ಓಕೆ ಓಕೆ, ಅದೇ ಇನ್ಸ್ಪೈರಿಂಗ್. ಅದೇ ಇನ್ಸ್ಪಿರೇಷನ್. ನಾನು ಮಲ್ಕೊಂಡಾಗ ಏನೋ ಒಂದು ಬೇಕು ಅಂದಾಗ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ದಿನಕ್ಕೊಂದು ಬರ್ತಾ ಇರುತ್ತೆ. ಬಟ್ ಇನ್ಸ್ಪಿರೇಷನ್ ಅಂತೆ
ಸುಮಾರು ಸಿನಿಮಾಗಳು ಎಲ್ಲರನ್ನೂ ನೋಡ್ತೀನಿ ನಾನು ವರ್ಲ್ಡ್ ಮೂವೀಸ್ ಎಲ್ಲ ಹಳ್ಳಿ ಸಿನಿಮಾಗಳು ಯಾವ್ದು ಇಷ್ಟ ನಿಮಗೆ? ಅದೇ ರಾಮಾಚಾರಿ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ 21ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದೀರಾ ದೇಸಾಯಿ ಅಂತೇಳಿ ಸಿನಿಮಾ ಅಂದಾಗ ನನಗೆ ದೇಸಾಯಿ ಅಂದರೆ ನಮ್ಮ ಊರಿನ ದೇಸಾಯಿ ನೆನಪು ಬರ್ತಾರೆ ನಿಜ. ಆಮೇಲೆ ನಮ್ಮ ಊರಿನ ವಾಡೆ ನೆನಪು ಬರುತ್ತೆ ನನಗೆ. ಓಕೆ, ಅದೆಲ್ಲ ಇದರಲ್ಲಿ ಸಮೃದ್ಧವಾಗಿದೆ. ಈಗೆಲ್ಲ ಆ ವಾಡೆ ಬಿದ್ದು ಹೋಗ್ಬಿಟ್ಟಿದೆ. ಓಕೆ, ಆಮೇಲೆ ಆ ದೇಸಾಯಿ ಕುಟುಂಬ ಈಗ ಬೇರೆ ಬೇರೆ ಕಡೆ ಅವ್ರವ್ರು ಸೆಟ್ಲ್ ಆಗಿದ್ದಾರೆ, ಒಂದೇ ಕಡೆ ಇಲ್ಲ. ಸೊ ಅಂದರೆ ಇಡೀ ಜೀವನ ಚೇಂಜ್ ಆಗಿದೆ. ಎಸ್ ಸರ್. ಮುಂಚೆ ಜೀವನ ಈಗಿಲ್ಲ. ಬಟ್ ಆ ವ್ಯಾಲ್ಯೂಸ್ ಏನಿತ್ತು ಅದು ಆ ವ್ಯಾಲ್ಯೂಸ್ನ ಉಳಿಸ್ಕೊಳ್ಳೋದ ಪ್ರಯತ್ನ ನಾವು ಮಾಡಬೇಕು. ಲೈಫ್ ಹಾಗೆ ಇರಲ್ಲ, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ನಮ್ಮ ಸಿನಿಮಾದಲ್ಲೇ ಅವು ತುಂಬ ಕೊಟ್ಟಿದ್ದೀವಿ ಸರ್, ಟ್ರೈ ಮಾಡಿದ್ದೀರಾ. ಎಸ್ ಸರ್. ಸೊ ಥ್ಯಾಂಕ್ ಯು ನಾಗಿರೆಡ್ಡಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಮೊದಲನೇ ಸಿನಿಮಾ ಹೀಗಾಗಿ ನಾನು ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೆ ನಿರ್ದೇಶಕ ಆಗಿ ಮತ್ತು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ರಾಧ್ಯ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾಗಳು ಮಾಡಿ, ಒಳ್ಳೆ ಪಾತ್ರಗಳನ್ನ ಮಾಡಿ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಸರ್. ಸೊ ಮೊದಲನೇ ಸಿನಿಮಾ ನಂಗೆ ತುಂಬ ಇಷ್ಟ ಆಗಿತ್ತು ನಿಮ್ಮ ಆ್ಯಕ್ಟಿಂಗು. ನೀವು ಪರಿಶ್ರಮ ಪಟ್ಟದ್ದು ನಂಗೆ ತುಂಬ ಇಷ್ಟ ಆಗಿತ್ತು. ಹಿಂದಿನ ಒಂದು ಮಾತು ಕೊಯ್ ಕಸರ್ ನೈ ಚೋಡ್ತಾ ಅಂತಾರಲ್ಲ, ಒಂದು ಮಾತಿದೆ. ಅಂದರೆ ಅದಕ್ಕೆ ಬೇಕಾಗಿರೋದು ಏನೂ ಬಿಡಲ್ಲ, ಎಲ್ಲ ಮಾಡೋದು ಅನ್ನೋದೊಂದು ಮಾತಿದೆ. ಆ ಥರ ನೀವು ಫಸ್ಟ್ ಸಿನಿಮಾಗಂತೂ ನಾನು ಮಾಡಿದ್ದು ನಾನು ನೋಡಿದ್ದೀನಿ. ಈ ಸಿನಿಮಾಗೂ ನೀವು ಮಾಡಿದ್ರಿ ಅಂತ ಅನ್ಕೋತೀನಿ. ಈ ಸಿನಿಮಾದಲ್ಲಿ ಪಕ್ಕ ಕಮರ್ಷಿಯಲ್ ಇನ್ನು ಅದಕ್ಕಿಂತ 10 ಟೈಮ್ಸು ಹೌದಾ? ಕಷ್ಟಪಟ್ಟಿದ್ದೀನಿ ಸರ್. ಓಕೆ. ಸೊ ಕಷ್ಟಪಟ್ಟದಕ್ಕೆ ಫಲ ಸಿಗುತ್ತೆ. ಸೊ ಜನ ನಿಮಗೆ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೊ ಸ್ನೇಹಿತರೆ, ಇದು ದೇಸಾಯಿ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ. ಇದೇ ತಿಂಗಳು 21ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾಗಳನ್ನ ಸ್ವಲ್ಪ ನಾವು ಥಿಯೇಟ್ರ್ ಬರೋದು ಕಡಿಮೆ ಆಗಿದೆ. ಆದರೆ ಒಳ್ಳೆ ಸಿನಿಮಾಗಳು ಬಂದಾಗ ನಾವು ಹೋಗಿ ನೋಡುವಂಥದ್ದು ಮತ್ತು ನೋಡಿದರೆ ಅದು ಚೆನ್ನಾಗಿದ್ದರೆ ಅದನ್ನು ಶೇರ್ ಮಾಡುವಂಥದ್ದು ಭಾಳ ಮುಖ್ಯ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ಹೋಗಿ 21ನೇ ತಾರೀಕಿಗೆ ದೇಸಾಯಿ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಮತ್ತು ಇಷ್ಟ ಆದರೆ ಖಂಡಿತ ನೀವು ಶೇರ್ ಮಾಡಿ. ನನಗೆ ಗೊತ್ತು ನೀವು ಶೇರ್ ಮಾಡ್ತೀರಾ ಅಂಥೇಳಿ. ಇಷ್ಟ ಆದರೆ ನಮ್ಮ ಒಳಗಡೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಸೊ ಆ ಥರ ನಿಮ್ಮ ಸ್ಟೇಟಸ್ಗಳನ್ನ ಹಾಕಿ ಮತ್ತು ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ಸಿನಿಮಾ ನೋಡಿದ ಮೇಲೆ, ಮತ್ತು ಏನು ನಿರೀಕ್ಷೆ ಇದೆ ಈ ಸಿನಿಮಾದಿಂದ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹೊಸ ತಂಡ, ರಿಲೇಟಿವ್ಲಿ ಹೊಸ ತಂಡ, ಯಾಕೆಂದರೆ 2ನೇ ಸಿನಿಮಾ ಇಬ್ಬರದು ಕೂಡ ಮತ್ತು ನಿರ್ದೇಶಕರ ಮೊದಲನೇ ಸಿನಿಮಾ, ಹೀಗಾಗಿ ಹೊಸಬರ ತಂಡನೇ ಅಂತ ಹೇಳ್ಬೋದು. ಈ ಹೊಸಬರ ತಂಡಕ್ಕೆ ನಿಮ್ಮ ಒಂದು ಹಾರೈಕೆ ಇರಲಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ದೇಸಾಯಿ ಆನ್ 21st ಜೂನ್. ನಮಸ್ಕಾರ. ಥ್ಯಾಂಕ್ ಯು ಸರ್.